पूज्याय राघवेंद्राय सत्यधर्मरताय च भजतां कल्पवृक्ष नमतां कामधेनु ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಪ್ಪ ತಂದೆ. ಸರ್ವೇ ಜನ ಸುಖಿನೋ ಭವಂತು. ನವಣಕ್ಕಿ ಇದೈತಲ್ಲ, ನವಣಕ್ಕಿ ತೊಗೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಂಡು ತೊಳಿಬೇಕು. ತೊಳೆದು ನೆನೆಸ್ಬೇಕು. ಇದನ್ನ ಒಂದೆರಡು ತಾಸು ನೀರಲ್ಲಿ ನೆನೆಸಿ ಆಮೇಲೆ ಬಿಸಿಲಿಗೆ ಒಣಗಿಸ್ಕೋಬೇಕು. ಬಿಸಿಲಿಗೆ ಒಣಗಿಸ್ಕೊಂಡು ಇಟ್ಟು ಮಿಲ್ ಮಾಡ್ಕೋಬೇಕು. ಇದು ನವಣಕ್ಕಿ. ಇದು ಇವಾಗ ನೀರು ಹಾಕಿ ಒಂದು 2 ಅವರ್ ರೆಸ್ಟ್ ಮಾಡೋಕ್ಕಿರೋಣ. 2 ಅವರ್ ರೆಸ್ಟ್ ಮಾಡಿದ್ಮೇಲೆ ಆಮೇಲೆ ಒಣಗಿಸ್ಬೇಕು. ಚೆನ್ನಾಗಿ ನೀಟಾಗಿ ತೊಳೆದು ಒಣಗಿಸಿ ಹಾಕಿದೆ. ಸ್ವಲ್ಪ ಏಲಕ್ಕಿ ಹಾಕಿ ಮಿಕ್ಸಿ ಮಾಡ್ಕೊತೀನಿ. ಓಕೆ, ಏಲಕ್ಕಿ ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ. ಒಣಗಿಸ್ಬೇಕು ಅಂತಂದರೆ ಸ್ವಲ್ಪ ಒಂದು 4 ತಾಸು ನೆನೆಸಿ ಆಮೇಲೆ ಬಿಸಿಲಿಗೆ ಒಣಗಿಸ್ಕೋಬೇಕು. ಹಿಟ್ಟು ಹಾಕ್ಕೋಬೇಕು. ಇವಾಗ ಹಿಟ್ಟು ಹಾಕ್ಕೊತೀನಿ. ಓಕೆ, ಸ್ವಲ್ಪ ಬೆಲ್ಲ ಹಾಕಿ ಒಂದು ರೌಂಡ್ ತಿರ್ಸ್ಕೊಂಬಿಡೋಣ ಅಷ್ಟೇ. ಹಿಟ್ಟು ಐತೆ, ಹಿಟ್ಟು ಮಿಕ್ಸ್ ಮಾಡಿ ಬೆಲ್ಲ ಹಾಕಿ ಒಂದು ರೌಂಡ್ ತಿರ್ಸ್ಕೊಳ್ಳೋಣ. ಕ್ವಾಂಟಿಟಿ ನೋಡ್ಕೊಳ್ಳಿ, ಯಾಕಂದರೆ ಸ್ವೀಟ್ ಜಾಸ್ತಿ ತಿನ್ನೋರು ಇರ್ತಾರೆ, ಒಬ್ಬೊಬ್ಬರು ಸ್ವೀಟ್ ಕಡಿಮೆ ತಿನ್ನೋರು ಇರ್ತಾರೆ. ಹಂಗೆ ಹಾಕ್ಕೊಂಡು ಓಕೆ, ಇದು ಯಾವ ಮೆಜರ್ಮೆಂಟಲ್ಲಿ ನೋಡಿಕೊಂಡು ಹಾಕಿದೆ ಅದೇ ಮೆಜರ್ಮೆಂಟ್ ಆದರೆ ಸಾಕಷ್ಟೆ. ಗೋಧಿ ಹಿಟ್ಟು ಹಾಕೋಬೇಕು. ಓಕೆ, ಗೋಧಿ ಹಿಟ್ಟು ಹಾಕೊಂಡ ನಂತರ ಮಿಕ್ಸಿಂಗ್ ಬೌಲ್ ತೊಗೊಂಡು ಗೋಧಿ ಹಿಟ್ಟು ಹಾಕೋಬೇಕು. ಗೋಧಿ ಹಿಟ್ಟು ಹಾಕೊಂಡ್ರೆ ಚಿಟಿಗೆ ಸೋಡಾ ಪುಡಿ ಹಾಕೋಬೇಕು, ಅಡುಗೆ ಸೋಡಾ. ಓಕೆ, ನೆಕ್ಸ್ಟ್ ತುಪ್ಪ ಹಾಕೋಬೇಕು. ನಾವು ತುಪ್ಪ ತಿನ್ನಲ್ಲ ಅಂತಂದರೆ ಎಣ್ಣೆ ಆದರೂ ಹಾಕ್ಕೋಬೇಕು. ಓಕೆ, ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು. ಇದೆಲ್ಲ ಹೊಂದ್ಕೊಳ್ಳೋಣ. ನೀಟಾಗಿ ಕಲಸೋಣ. ನೀಟಾಗಿ ಇದು ಎಣ್ಣೆ ಎಲ್ಲ ಹಿಡ್ಕೋಬೇಕು. ಓಕೆ, ಇವಾಗ ಇದೆಲ್ಲ ಕಲಿಸ್ಕೊಂಡ ನಂತರ ಇದೆಲ್ಲ ಚೆನ್ನಾಗಿ ಎಣ್ಣೆ ಎಲ್ಲ ಒಂದು ಹಿಟ್ಟು ಅಥವಾ ತುಪ್ಪ ನೀವೇನು ಹಾಕ್ತೀರಿ ಅದು ಎಲ್ಲ ಹಿಟ್ಟಿಗೂ ಹೊಂದ್ಕೋಬೇಕು. ಆ ರೀತಿ ಇದ್ರ ಕಲಿಸ್ಕೋಬೇಕು. ಓಕೆ, ನೆಕ್ಸ್ಟ್ ಇವಾಗ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನೆಲ್ಲ ಕಲಿಸ್ಕೊಂಡ್ರೆ ಸಾಕಷ್ಟೆ. ಇನ್ನೂ ಸ್ವಲ್ಪ ಕಾಯಿದೆ ಹಾಕ್ಕೊಂಡು ನೋಡಿ ಹಾಕ್ಕೋಬೇಕು. ನೋಡಿ ಹಾಕ್ಕೊಂಡು ಕಲಿಸ್ಕೋಬೇಕು. ಓಕೆ, ಚಪಾತಿ ಅಥವಾ ಪೂರಿ ಹದಕ್ಕೆ ಬಂದರೆ ಸಾಕಷ್ಟೆ. ಎಲ್ಲ ಹಿಟ್ಟು ಕಲಿಸ್ಕೊಂಡು ಓಕೆ, ಒಂದು ಪುಟಾಣಿನ ಕುಟ್ಟಬೇಕು ಸ್ವಲ್ಪ. ಓಕೆ, ಪುಟಾಣಿ ಕುಟ್ಕೊಳ್ತೀನಿ. ಓಕೆ, ನೆಕ್ಸ್ಟ್ ಇವಾಗ ಸ್ವಲ್ಪ ಇದು ಒಂದು ನಿಮಿಷ ಹೇಳ್ತೀನಿ. ಇದು ನವಣಕ್ಕಿನೂ ತೊಳೆದು ನೆನೆಸಕ್ಕೆ ಹಾಕಿ ಬೇಯಿಸಿರುವಂಥ ನವಣಕ್ಕಿದು ಹಿಟ್ಟು, ಅದರಲ್ಲಿ ಬೆಲ್ಲ ಹಾಕಿದ್ದೀನಿ ನಾನು. ಪಾಕ ಕಾಸಿನೂ ಹಾಕ್ಕೋಬೋದು ನವಣಕ್ಕಿ ಹಿಟ್ಟನ್ನ. ಪಾಕ ಕಾಸಿದ್ರೆ ಇದೈತಲ್ಲ ಹಿಟ್ಟು ನೆನೆಯಲ್ಲ ಅಂಥೇಳಿ ಬಿಸಿ ನೀರಲ್ಲಿ ಹಾಕಿದರೆ ಹಿಟ್ಟು ನೆನೀತೈತೆ ಅಂಥೇಳಿ ಬಿಸಿ ನೀರಲ್ಲಿ ಹಾಕ್ತಾಯಿದ್ದೀನಿ. ಓಕೆ, ಅಷ್ಟೇ. ಇಲ್ಲ, ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಕಣಕ ರೆಡಿ ಮಾಡ್ಕೋಬೇಕು. ಹಾಗೂ ಇವಾಗ ಕೊಟ್ಟಿರುವಂಥ ಪುಟಾಣಿ ಹಾಕ್ಕೋಬೇಕು. ಸ್ವಲ್ಪ ಪುಟಾಣಿ ಹಾಕ್ಕೊಂಡಾಗಿದೆ. ನೆಕ್ಸ್ಟ್ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಕಣಕ. ಓಕೆ, ಸರಿ. ಓಕೆ, ನೆಕ್ಸ್ಟ್ ಇವಾಗ ಒಂದು 20 ನಿಮಿಷ ನೆಂದಿರುವಂಥ ಹಿಟ್ಟು ತೊಗೊಂಡು ಒಂದು ಹಾಳೆ ಮಾಡ್ಕೋಬೇಕು. ಓಕೆ, ಸ್ವಲ್ಪ ಒಣ ಹಿಟ್ಟು ಹಾಕಿ ಲಟ್ಟಿಸ್ಕೋಬೇಕು. ಒಂದು ಪೂರಿ ಸೈಜ್ ಲಟ್ಟಿಸ್ಕೊಂಡ್ರೆ ಸಾಕು. ದೊಡ್ಡದು ಬೇಕಂದ್ರೆ ದೊಡ್ಡದಾದ್ರೂ ಲಟ್ಟಿಸ್ಬೋದು, ಚಿಕ್ಕದು ಬೇಕಂದರೆ ಚಿಕ್ಕದಾದರೂ ಲಟ್ಟಿಸ್ಕೋಬೋದು. ಓಕೆ, 2 ಮಿನಿಟ್ಸ್. ಪೂರಿ ಸೈಜ್ ಆದರೂ ಲಟ್ಟಿಸ್ಕೋಬೋದು ಅಥವಾ ಚಿಕ್ಕ ಸೈಜ್ ಆದರೂ ಲಟ್ಟಿಸ್ಕೋಬೋದು. ಚಪಾತಿ ಸೈಜ್ ಆದರೂ ಲಟ್ಟಿಸ್ಕೊಳ್ರಿ, ಯಾವ ಸೈಜ್ ಆದರೂ ಲಟ್ಟಿಸ್ಕೊ. ಓಕೆ, ಇವಾಗ ಇದು ಸ್ಟಫಿಂಗ್ ಇದೆ ಅಲ್ಲ, ನವಣಕ್ಕಿ, ಹುರ್ಗಡ್ಲೆ, ಏಲಕ್ಕಿ, ಬೆಲ್ಲ ಹಾಕಿ ಸ್ಟಫಿಂಗ್ ಮಾಡಿದೆಲ್ಲ ಇದನ್ನು ಈ ರೀತಿ ಮಾಡ್ಕೋಬೇಕು. ಓಕೆ, ಈ ರೀತಿ ಮಾಡಿ ಲಟ್ಟಿಸ್ಕೋಬೋದು. ಅಥವಾ ನಮಗೆ ಈ ಥರ ಬೇಡ ಅಂತಂದರೂ
ಈ ಥರ ಆದರೂ ಲಟ್ಟಿಸ್ಕೊ. ರೆಡಿ ಆಯಿತು. ದೊಡ್ಡ ಸೈಜ್ ಆದರೂ ಮಾಡ್ಕೊಬೋದು, ಚಿಕ್ಕ ಸೈಜ್ ಆದರೂ ಮಾಡ್ಕೊಬೋದು. ನೆಕ್ಸ್ಟ್ ಇನ್ನೂ ಒಂದು ಮೆಥಡಲ್ಲಿನೂ ಮಾಡೋಕ್ಕೆ ಬರುತ್ತೆ. ಕಡುಬು ಮಾಡ್ತಾರಲ್ಲ, ಈ ಒಂದು ಕಡುಬು ಆ ರೀತಿಯೂ ಮಾಡ್ಬೋದು. ಅಥವಾ ನಮಗೆ ಈ ಥರ ಬರಲ್ಲ ಅಂದರೆ ಇದರಲ್ಲಿ ಬೈ 2 ಮಾಡಿಕೊಂಡು ತೋರಿಸ್ತೀನಿ. ಈ ಸೈಜು ಇದು ಇಷ್ಟು ಲಟ್ಟಿಸ್ಕೋಬೇಕು. ಸೈಜ್ ಯಾವ್ದಾನ ಇರ್ಬೋದು. ಇದು ಸ್ಟಫಿಂಗ್ ಐತಲ್ಲ ತೆಳ್ಳಗೆ ಮಾಡ್ಕೋಬೇಕು. ಸ್ಟಫಿಂಗ್ ತೆಳ್ಳಗೆ ಮಾಡಿಕೊಂಡು ಇದು ಈ ಥರ ಮಾಡಿ ಕ್ಲೋಸ್ ಮಾಡಬೇಕು. ಓಕೆ, ಸುತ್ತ ಹಿಂಗೆ ಕ್ಲೋಸ್ ಮಾಡಿಕೊಂಡು ಸುತ್ತ ಈ ಥರ ಕ್ಲೋಸ್ ಮಾಡಿಕೊಂಡು ನೆಕ್ಸ್ಟ್ ಇವಾಗ ಲಟ್ಟಿಸ್ಕೋಬೇಕು. ನಾವು ಪರೋಟ ಅಥವಾ ಇದು ಮಾಡ್ತೀವಲ್ಲ ಆ ಥರನೂ ಮಾಡ್ಕೋಬೋದು. ಓಕೆ, ಹಿಂಗಾದರೂ ಮಾಡ್ಕೋಬೇಕು. ಅಥವಾ ಕಡುಬು ಥರ ತುಂಬಾದರೂ ತುಂಬಬೋದು. ನಮೂನೆಯೂ ಇದೆ. ಇದು ಪರೋಟ ಅಥವಾ ಒಬ್ಬಟ್ಟು ಸ್ಟೈಲಲ್ಲಿ, ಅಥವಾ ಇದು ಆ ಕಡೆ ಒಂದು ಈ ಕಡೆ ಒಂದು 2 ಹಾಕಿ ಮಾಡೋದು. ಒಬ್ಬಟ್ಟೆಲ್ಲ ಬೇಜಾರಾಗಿದ್ದರೆ ಈ ಒಬ್ಬಟ್ಟು ಮಾಡ್ಕೋಬೋದು. ಎಣ್ಣೆ ಹಚ್ಚಿ 2 ಕಡೆ ಬೇಯಿಸ್ಕೋಬೇಕು. ಡೀಪ್ ಫ್ರೈ ಎಲ್ಲ ಮಾಡೋದೆಲ್ಲ ಏನು ಬೇಕಾಗಿಲ್ಲ. ಓಕೆ, ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಯಾಕಂದರೆ ನವಣಕ್ಕಿ ಎಲ್ಲ ಹಾಕಿದೆ, ಹುರ್ಗಡ್ಲೆ, ನವಣಕ್ಕಿ ಮತ್ತು ಏಲಕ್ಕಿ ಎಲ್ಲ ಹಾಕಿದೆ ಒಳಗಡೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು.